ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ನಾವು ಆರಾಮದೇವ್ರಿ. ಬರ್ರಿ ಇವತ್ತು ನಾವು ಮುಳವಾಡ ಲಕ್ಷ್ಮೀ ದೇವ್ರ ಗುಡಿಗೆ ಹೋಗೋಣ್ರಿ. ಹೋಗುವಾಗ ಇದು ಕೃಷ್ಣಾ ನದಿಯ ದಂಡೆಯಿಂದ ಹೋಗ್ಬೇಕಾಗ್ತೈತ್ರಿ. ಕೃಷ್ಣಾ ನದಿಯ ದಂಡೆಯಿಂದ ಬೆಳಗಾವಿ ಡಿಸ್ಟಿಕ್, ಕಾಗವಾಡ ತಾಲೂಕು, ಮುಳವಾಡ ಗ್ರಾಮ ಐತ್ರಿ. ಇಲ್ಲಿ ಇದು ಕೃಷ್ಣಾ ನದಿಯ ದಂಡೆ ಐತ್ರಿ. ಇಲ್ಲಿಂದ ನಾವು ಹೋಗೋಣ ಬರ್ರಿ. ಇದು ಎಷ್ಟು ಚಂದ ಇಲ್ಲಿ ವಾತಾವರಣ ಐತಿ ನೋಡ್ರಿ. ಇಲ್ಲಿ ಹೋದ್ರೆ ಮನಸ್ಸಿಗೆ ಭಾಳ ಶಾಂತ ನೆಮ್ಮದಿ ಅನ್ನಿಸ್ತೈತ್ರಿ. ನೀವು ಹೋದ್ರೆ ಹೊಳ್ಳಿ ಬರುವಂಗೆ ಅನ್ಸಂಗಿಲ್ಲ ರೀ, ಅಂಥ ಜಾಗ ಐತ್ರಿ. ಬರೀ ಒನ್ ಡೇ ಪಿಕ್ನಿಕ್ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ರೀ. ಇಲ್ಲಿ ನಿಮಗೆ ಹೋಗಾಕ ಬೋಟಿಂಗ್ ಸಿಸ್ಟಮು ಐತ್ರಿ. ನೀವು ಈ ದಂಡಿಯಿಂದ ಆ ದಂಡಿಗೆ ಓದಿ ಬಿಡೋಕೆ ಸಿಸ್ಟಮ್ ಮಾಡ್ಯಾರ್ರಿ ಅವ್ರ. ಮತ್ತು ಇಲ್ಲಿ ಎಲ್ಲ ರೀತಿಯಿಂದ ಫೆಸಿಲಿಟೀಸು ಇಲ್ಲರಿ. ನಾವು ನಮ್ದು ಬೈಕ್ ತೊಗೊಂಡು ಹೋಗ್ಬೇಕಾಗ್ತೈತೆ ರೀ, 2 ವೀಲರ್. ಆ ದಂಡಿಯಿಂದ ಹೋಗ್ಬೇಕಂದ್ರೆ ರೀ. ಮತ್ತು ಇಲ್ಲಂದ್ರೆ ಆಟೋ ಯಾವ ದಿನಾಲು ಅದೇ ಕಾರು, ಅದೇ ಮೋಟರ್ ಸೈಕಲು ಮಕ್ಕಳಿಗೆ ತಿರುಗಾಡಿ ಬೋರ್ ಆಗಿರ್ತೈತೆ ರೀ. ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಇಂಥ ವಾತಾವರಣ ಕರ್ಕೊಂಡು ಬಂದ್ರೆ ನ್ಯಾಚುರಲ್ ಆಗಿ ಅವರು ಎಲ್ಲ ಫೀಲಿಂಗ್ಸ್ ತೊಗೋತಾರ್ರಿ. ನೀರು ಹೆಂಗೆ ಹರಿದಾಡ್ತಾವು, ಮತ್ತು ದೋಣಿಯಿಂದ ಹೆಂಗೆ ಹೋಗಬೇಕು, ಏನೇನು ಫೆಸಿಲಿಟೀಸ್ ಅದಾವು, ಇವೆಲ್ಲನೂ ಮಕ್ಕಳಿಗೆ ತೋರಿಸ್ದಂಗೆ ಆಗ್ತೈತೆ ರೀ. ಇಂಥವು ನೇಚರ್ ಇದನ್ನಿದ್ದು ಪ್ಲೇಸ್ ಮಕ್ಕಳಿಗೆ ತೋರಿಸ್ತಾ ಬರ್ರಿ. ಮತ್ತು ನೀವು ಇಂಥ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ರೆ ಮಕ್ಕಳಿಗೂ ತುಂಬ. ನೋಡಿ ವೀಕ್ಷಕರೇ, ಇದೇ ನೋಡ್ರಿ ಲಕ್ಷ್ಮೀ ದೇವಿ ಗುಡಿ ಅಂತ ಹೇಳ್ತೀನಿರಲ್ಲ, ಇದು ದೇವ್ರ ಗುಡಿ ರೀ. ಇದು ಕುಸ್ನಾಳ್ ಮತ್ತು ಮಡವಾಳ ಎರಡೂ ಸೀಮೆ ನಡಬರಕ್ಕೆ ಐತ್ರಿ, ಮಧ್ಯದಾಗ ಐತ್ರಿ. ಎರಡೂ ಊರದ ಜನ ಈ ದೇವಿ ಜಾತ್ರೆ ಮಾಡ್ತಾರೆ ರೀ. ಇದು ಮಕ್ಕಳಾಗಲ್ಲದವ್ರಿಗೆ ಇಲ್ಲಿ ತೊಟ್ಟಿಲು ಕಟ್ತಾರೆ ರೀ. ತೊಟ್ಲ ಕಟ್ಟಿ ಹೋದ ಬಳಿಕ ಅದು ದೇವಿದ ಇದನ್ನಾಗ್ತೈತೆ ಅಂತ ಹೇಳ್ತಾರೆ, ಮಕ್ಕಳಾಗ್ತಾವಂತ ಹೇಳ್ತಾರೆ ರೀ. ಇಲ್ಲಿ ಗುಡಿ ಅಷ್ಟಲ್ದ ಇಲ್ಲಿ ವಿಶಾಲವಾದ ವಾತಾವರಣನೂ ಭಾಳ ಚಂದ ಐತ್ರಿ. ಮತ್ತು ಸುತ್ತಮುತ್ತಲು ಎಲ್ಲ ಕಾಡಿನ ಟೈಪ್ ಐತ್ರಿ. ನಾವು ಹೋದ್ರೆ ನಾವು ಎಲ್ಲೋ ದಾಂಡೇಲಿಗೆ ಎಲ್ಲ ಬಂದೆವೋ ಹಂಗೆ ಅನ್ನೋ ಹಂಗೆ ವಾತಾವರಣ ಐತ್ರಿ. ನೀವು ಒಂದು ಸಲ ಭೇಟಿ ನೀಡ್ರಿ, ನೋಡಿರಿ. ಇಲ್ಲಿ ಬರೋದ್ರಿಂದ ಪಾಸಿಟಿವ್ ಎನರ್ಜಿ ನಮಗೂ ಹೆಚ್ಚಾಗ್ತೈತೆ ರೀ. ಮತ್ತು ಮಕ್ಕಳಿಗೆ ಒಂದು ಸ್ವಲ್ಪ ಚೇಂಜ್ ಆದಂಗೆ ಆಗ್ತೈತೆ ರೀ. ಬರುವಾಗ ಇಲ್ಲಿ ಊಟದ ವ್ಯವಸ್ಥೆ ಏನೂ ಇರಂಗಿಲ್ಲ ರೀ. ನಾವು ಊಟ ಕಟ್ಕೊಂಡು ಬರ್ಬೇಕು ರೀ. ಊಟ ಕಟ್ಕೊಂಡು ಬಂದು ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಗಾಡಿ ಒಳಗೆಲ್ಲ ಆಟ ಸಾಮಾನೆಲ್ಲ ತಂದು ಮಕ್ಕಳನ್ನ ಆಡಿಸ್ಕೊಂಡು ಒನ್ ಡೇ ಟ್ರಿಪ್ ಟೈಪ್ ಬಂದ್ರೆ ಭಾಳ ಬೆಸ್ಟ್ ಜಾಗ ಐತ್ರಿ. ನೀವು ಒಂದು ಸಲ ಎಲ್ಲರೂ ಬಂದು ಇಲ್ಲಿ ಭೇಟಿ ಕೊಡ್ರಿ. ದೇವ್ರ ಗುಡಿ ನೋಡಿ ನಿಮಗೂ ಭಾಳ ಖುಷಿ ಆಗ್ತೈತಿ, ಅನ್ನಿಸ್ತೈತೆ ರೀ. ನಾವಂತೂ ತಿಂಗಳದಾಗ ಒಂದು ಸಲ ಬಂದು ಇಲ್ಲೆಲ್ಲ ಸುತ್ತಮುತ್ತ ನೋಡತ್ತಾರಲ್ರಿ, ಎಷ್ಟು ಚಂದ ಕಾಡು ಐತ್ರಿ. ಈ ಕಾಡೆಲ್ಲ ಬಿಟ್ಟು ಮನೆಗೆ ಬರೋಣಂಗೆ ಅನ್ಸಂಗಿಲ್ಲ ರೀ. ನಾವಂತೂ ಹೋದು ಅಂದ್ರೆ ಹೊಳ್ಳಿ ಯಾವಾಗ ಬರೋದ ಬ್ಯಾಡತ್ತ ಹಿಂಗೆ ಅನ್ನಿಸ್ತೈತೆ ರೀ. ನೀವು ಒಂದು ಸಲ ಬಂದು ಈ ಸುಂದರವಾದ ಜಾಗ ನೋಡ್ರಿ. ಮತ್ತು ಎಲ್ಲರೂ ನಿಮಗೂ ಸಂತೋಷ ಆಗ್ತೈತೆ ಅನ್ನಿಸ್ತೈತೆ ರೀ. ಈ ಜಾಗ ನೋಡ್ರಿ, ಬಂದು ಒಂದು ಸಲ ಎಲ್ಲರೂ ವಿಸಿಟ್ ಮಾಡಿರಿ. ಇಂಥ ಹೊಸ ಪ್ಲೇಸ್ಗಳು ಮತ್ತು ನಿಮಗೆ ತೋರಿಸ್ತೇವೆ ರೀ. ನಮ್ಮ ಚಾನೆಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ. ಈ ಜಾಗ ನಿಮಗೂ ಇಷ್ಟ ಆಗೈತೆ ಅನ್ಕೋತೇನೆ ರೀ. ನಮಗಂತೂ ಭಾಳ ಇಷ್ಟ ಆಯ್ತು ರೀ.